ಎಲ್ಲರಿಗೂ ನಮಸ್ಕಾರ. 5 ಗಂಟೆಗೆ ಎದ್ದು ಬಸ್ಸಿಗೆ ಗೌಡ್ಗೆರೆಗೆ ಹೊರಟಿದ್ವು. ಅಲ್ಲಿಗೆ ಹೋದ್ಮೇಲೆ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಯಾಕಂದರೆ ನನಗೆ ಜರ್ನಿ ಆಗಲ್ಲ ಬಸ್ಸಲ್ಲಿ. 2-3 ಬಸ್ ಚೇಂಜ್ ಮಾಡಬೇಕು ಅಂದರೆ ಸುಸ್ತಾಗೋಗ್ಬಿಡ್ತು. ವಾಮಿಟ್ ಸೆಷನ್ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆ ನನ್ನ ಮಗಂಗೆ ಹೇಳಿದೆ ವಿಡಿಯೋ ಮಾಡು ಅಂತ. ಅವನು ಈ ಥರ ವಿಡಿಯೋ ಮಾಡಿದ್ದಾನೆ, ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕು ಹಂಗೆ. ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ರಶ್ ಏನಿರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಎಲ್ಲ ನಡೀತು. ನೋಡ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು ಅನ್ನೋಕ್ಕಿಂತ ರಶ್ ಇರುತ್ತೆ ಅಂತ ಹೋದೆ, ರಶ್ ಇರಲಿಲ್ಲ. ನೋಡಿ, ಇಲ್ಲಿ ಪೂಜೆ ನಮಸ್ಕಾರ ಮಾಡಿ ಕಾಯನ್ನು ಅಂಟಿಸಿ ಮುಂದೆ ಹೋದ್ವು. ಆ ಪ್ರತಿಮೆ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ನಿಜವಾಗ್ಲೂ ತಾಯಿನೇ ಎದ್ದು ಬಂತು ಕಣ್ಮುಂದೆ ಅನ್ನೋವಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಕೆಲಸ ತುಂಬ ನಡೀತಾ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ನನಗೇನು ಮಾಡಬೇಕು, ಯಾವ ಥರ ಶೂಟ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ನನ್ನ ಮಗು ಕೊಟ್ಟಿದ್ದರಿಂದ ಅವನು ಹೇಗೆ ಬೇಕಾಗಿ ಶೂಟ್ ಬಂದಿದ್ದಾನೆ. ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ರಶ್ ಇರುತ್ತೆ ಅಂತ ಹೇಳಿದರು. ನಾವು ಹೋದಾಗ ರಶ್ಶೇ ಇರಲಿಲ್ಲ. ನನಗೆ ಹುಷಾರಿಲ್ದಿದ್ದಕ್ಕೂ ಅದಕ್ಕೂ ರಶ್ ಇರುತ್ತೆ ಅಂದ್ಕೊಂಡೇ ಹೋದೆ. ತಾಯಿ ನೀಟಾಗಿ ದರ್ಶನ ಕೊಟ್ಟು ಎಲ್ಲ ದರ್ಶನ ಮುಗೀತು. ಗರ್ಭಗುಡಿಲಿ ನನ್ನ ಮಗ ಶೂಟ್ ಮಾಡಲಿಲ್ಲ, ಮಾಡಿದರೆ ಬೈತಾರೆ ಅಂತ ಹೆದರ್ಕೊಂಡು. ನೋಡಿ, ವಿಗ್ರಹದ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋದು. ಎಲ್ಲ ಕಾಯಿ ಕಟ್ತಾ ಇದ್ದಾರೆ. ನಾನು ಕಾಯಿ ಕಟ್ಟಲಿಲ್ಲ, ಯಾಕಂದರೆ ನಂಗೆ ಜರ್ನಿ ಅಂದರೆ ಆಗಲ್ಲ. 7 ವಾರ ಕಂಪಲ್ಸರಿ ಬರಬೇಕು ಅಂತ ಹೇಳಿದ್ದಾರೆ. ಬಂದು ಕಟ್ಟಬೇಕು ಅಂತ ಹೇಳಿದರು. ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಇಲ್ಲಿ ಬಸಪ್ಪನ ನೋಡೋಕ್ಕೆ ಅಂತ ಹೋದು. ಬಸಪ್ಪನ ಎಲ್ಲೋ ಫಂಕ್ಷನಿಗೆ ಕರ್ಕೊಂಡು ಹೋಗಿದ್ರು. ಮತ್ತು ಇಲ್ಲಿ ಉಪ್ಪಿಂದು ದೃಷ್ಟಿ ತೆಗಿಯೋಕ್ಕೆ ಅಂತ ಬಂದು ದೃಷ್ಟಿ ತೆಕ್ಕೊಂಡು ಎಲ್ಲನೂ ಮಾಡಿ ಒಂದು ಇದು ಮಾಡಿಕೊಂಡು ಏನೋ ಸಂಕಲ್ಪ ಮಾಡಿಕೊಂಡು ಹೊರಡೋಣ ಅಂತ ಹೊರಡ್ತಿದ್ದು. ಅಲ್ಲಿ ಮ್ಯೂಸಿಯಮ್ ಇತ್ತು. ಮ್ಯೂಸಿಯಮ್ ನೋಡಿ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅಷ್ಟು ಜಾಗದಲ್ಲಿ ಅಷ್ಟು ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೂ ಮಕ್ಕಳಿಗೆ ಇಂಥವ್ರು ಅಂಥವ್ರು ಅಂತ ಹೇಳ್ತೀವಿ, ಆದರೆ ತೋರ್ಸೋಕ್ಕಾಗಲ್ಲ. ಕರ್ಕೊಂಡೋಗಿ ಅವರೇ ಹೇಳ್ತಾರೆ, ಅಮ್ಮ ನನಗೆ ಪಾಠದಲ್ಲಿ ಇವರಿದ್ದಾರೆ, ಇವ್ರದ್ದು ಹಾಡೈತೆ ಹಾಗೆ ಹೀಗೆ ಅಂತ. ನನ್ನ ಮಗ ಅಂತ ಇವ್ರು ಯಾರು ಅವ್ರು ಯಾರು, ನನ್ನ ಮಗಳು ಅಮ್ಮ ನಂದು ಇವ್ರದ್ದು ಒಂದು ಹಾಡೈತೆ, ನಾನು ಇವ್ರು ಹಾಡಿಗೆ ಡ್ಯಾನ್ಸ್ ಮಾಡಿದ್ನಲ್ಲ ಅಮ್ಮ ಸ್ಕೂಲ್ ಡೇಲಿ ರಾಜ್ಯೋತ್ಸವದಲ್ಲಿ ಅಂತ ಕೇಳ್ತಿದ್ದು. ನಂಗೆ ಅದು ಸಖತ್ ಖುಷಿ ಆಯಿತು. ಇಂಥ ಜಾಗಕ್ಕೆ ಕರ್ಕೊಬಂದು ಮಕ್ಳಿಗೆ ನಾವು ಹೇಳ್ತೀವಿ ಅನ್ನೋಕ್ಕಿಂತ ಅವರೇ ನಮಗೆ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಮ್ಯೂಸಿಯಮ್ನ. ಪ್ರತಿಯೊಂದು ಕನ್ನಡದಲ್ಲಿ ಕವಿಗಳು, ನದಿಗಳು, ಸಂತರು ಪ್ರತಿಯೊಬ್ಬರು ಇದ್ದಾರೆ, ಹೋರಾಟಗಾರರು ಎಲ್ಲರೂ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನೇನೋ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಿಂದ್ಕೊಂಡು ಹೊರಟು. ಪ್ರಸಾದದ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ, ಬಸ್ ಇತ್ತು ಅಂತ ಹೇಳ್ಬಿಟ್ಟು ಬಸ್ಸಿಗೆ ಬಂದುಬಿಟ್ವು. ಮತ್ತು 3 ಬಸ್ ಚೇಂಜ್ ಮಾಡಬೇಕು, ಊರಿಗೆ ಬರೋ ಹೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಮನೆಗೆ ಬಂದ ತಕ್ಷಣವೇ ಮಕ್ಕಳು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದರು ಅಂಥೇಳಿ ಅವರಿಗೆ ಮ್ಯಾಗಿ ಮಾಡಿಕೊಟ್ಟು ನಾನೊಂದು ಲೋಟ ಟೀ ಮಾಡ್ಕೊಂಡು ಕುಡಿದೆ. ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೆ. ಬೆಂಡೆಕಾಯಿ ಹುಳಿ ಮಾಡಿಬಿಟ್ಟು ರೈಸ್ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಈ ಸಪೋರ್ಟಿಂದ ನಾವು ಮುಂದೆ ವ್ಲಾಗ್ ಮಾಡಬೇಕು ಅನ್ನೋ ಧೈರ್ಯ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.